themselves voluntarily given resignation. In what way Bharatiya Janata Party is responsible for? ಸರ್ ಬಹುಮತ ಸಾಬೀತಿಗೆ ಸೂಚಿಸಿ ಅಂತ ಕೇಳ್ಕೊಂಡಿಲ್ಲ. ಬಹುಮತ ಸಾಬೀತುಪಡಿಸೋಕೆ ಸೂಚನೆ ಕೊಡಿ ಅಂತ ಅವ್ರನ್ನೇನು ಕೇಳೋದ್ರಿ, ನಾವು ಅದನ್ನ ಏನ್ ಬೇಕೋ ನಾವು ಮಾಡ್ತೇವೆ. ನಾವು ಹೇಳಿರುವಂತದ್ದು ಬಹುಮತ ಇಲ್ಲ, ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕು. ಬಹುಮತ ಸಾಬೀತು ಮಾಡೋ ಪ್ರಶ್ನೆ ಉದ್ಭವ ಆಗುದಿಲ್ಲ. ಮೇಲ್ನೋಟಕ್ಕೆ ಬಹುಮತ ಕಳ್ಕೊಂಡಿದ್ದಾರೆ. ಸರ್ಕಾರ ಇಲ್ಲಿ ನಡೀತಾ ಇದೆ. ಈ ಅಲ್ಪಸಂಖ್ಯಾತಕ್ಕೆ ಯಾವುದೇ ಅಧಿಕಾರ ಇಲ್ಲದಿದ್ರೂ ಕೂಡ ಟ್ರಾನ್ಸ್ಫರ್ ಆದಿಯಾಗಿ ಎಲ್ಲ ಪ್ರಮುಖ ನಿರ್ಣಯಗಳನ್ನು ಇವರು ತಗೊಳ್ತಾ ಇದ್ದಾರೆ ಮತ್ತು ಅಧಿಕಾರ ದುರುಪಯೋಗ ಆಗ್ತಾ ಇದೆ. ನಿಲ್ಲಿಸಬೇಕು ಮತ್ತು ಕೂಡಲೇ ಶಾಸಕರ ರಾಜೀನಾಮೆಯನ್ನು ಸಂವಿಧಾನಬದ್ಧವಾಗಿ ಅಂಗೀಕಾರ ಮಾಡಬೇಕನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಸಂವಿಧಾನಬದ್ಧವಾಗಿ ನಡ್ಕೊಳ್ಳೋಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇದು ಬಸವರಾಜ ಬೊಮ್ಮಾಯಿ ಅವರು ಹೇಳುವಂತ ಮಾತು. ಸೊ ಹಾಗಾಗಿ ನಮಗೆ ರಾಜ್ಯಪಾಲರು ಸ್ಪಂದಿಸಿದ್ದಾರೆ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಕೃಷಿಕರ ಜೊತೆ ರಮೇಶ್ ರಾಜಮೂರ್, ನ್ಯೂಸ್ ಕನ್ನಡ, ಬೆಂಗಳೂರು. ಸೊ ಇದು ರಾಜಭವನದಲ್ಲಿ ಬಿಜೆಪಿ ನಾಯಕರ ಹೇಳಿಕೆ. ಈಗ ರಾಜ್ಯಪಾಲರ ಭೇಟಿ ಬಳಿಕ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ರಾಜೀನಾಮೆಯ ಪಾಲಿಟಿಕ್ಸ್ ಇವತ್ತು ಕಂಪ್ಲೀಟ್ ಆಗಿ ಪ್ರತಿಭಟನೆಯ ಪಾಲಿಟಿಕ್ಸ್ ಅನ್ನೋ ರೀತಿಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿಯವರು ಕೂಡ ಇದೀಗ ತಾನೇ ರಾಜ್ಯಪಾಲರನ್ನ ಭೇಟಿ ಮಾಡಿದ ಮೇಲೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಇನ್ನೊಂದು ಕಡೆ ಮುಂಬೈನಲ್ಲೂ ಕೂಡ ಇವತ್ತು ಯಾವ ರೀತಿ ಒಂದ್ ರೀತಿ ಪ್ರತಿಭಟನೆ ಅನ್ನೋ ರೀತಿಯಲ್ಲೇ ಕಂಡು ಬರ್ತಾ ಇದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಬೆಳಿಗ್ಗೆಯಿಂದಲೂ ಕೂಡ ಆ ಹೋಟೆಲ್ ಅಲ್ಲಿ ಅತೃಪ್ತ ಶಾಸಕರು ತಂಗಿರುವಂತಹ ಹೋಟೆಲ್ ಒಳಗಡೆ ತನ್ನನ್ನ ಬಿಡಬೇಕು, ನಾನ್ ಮಾತುಕತೆಯನ್ನ ಮಾಡಬೇಕು ಅಂತ ಪಟ್ಟನ್ನ ಹಿಡಿದು ಹೋಟೆಲ್ ಮುಂಭಾಗದಲ್ಲೇ ಕುತ್ಕೊಂಡಿದ್ದಾರೆ. ಅಲ್ಲೇ ತಿಂಡಿಯನ್ನ ಸೇವನೆ ಮಾಡಿದ್ದಾರೆ. ಇನ್ನೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಕೆಲಸ ಸ್ಪೀಕರ್ ಮಾಡಬೇಕು. ಜೊತೆಲಿ ಏನೇನು ಶಾಸಕರ ರಕ್ಷಣೆಯನ್ನು ಕೊಡಬೇಕಾಯಿತು, ಅವ್ರುಗಳು ಇದಕ್ಕಿಂತ ಮುಂಚೆ ಪತ್ರ ಬರೆದು ಅವರು ಸ್ವತಃ ಬಂದು ರಕ್ಷಣೆ ಕೂಡ ಕೇಳಿದಾರ. ರಕ್ಷಣೆ ಕೊಡುವಂತ ಕೆಲಸ ಕೂಡ ನಾನು ಮಾಡ್ತೀನಿ ಅನ್ನೋ ಮಾತು ಸ್ಪೀಕರ್ ಅವರು ಹೇಳಿದ್ದಾರೆ. ಸರಿ